ನವವಿವಾಹಿತರ ಈ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿತ್ತು. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ಒಂದು ಡಿಫರೆಂಟ್ ಲವ್ ಕಹಾನಿ ನಡೆದಿದೆ. 7 ದಿನಕ್ಕೆ ಮದುವೆಯಾದ 7 ದಿನಕ್ಕೆ ತನ್ನ ಹೆಂಡತಿಯ ಎಂಗೇಜ್ಮೆಂಟ್ ಸೀರೆಯನ್ನ ತನ್ನ ಮತ್ತೊಬ್ಬ ಲವ್ವರ್ಗೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಪತ್ನಿಗೆ, ಸ್ವತಃ ತನ್ನ ಪತ್ನಿಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಈ ಲವ್ ಕಹಾನಿಯ ಸ್ಟೋರಿ ಏನಿದೆ ನೋಡೋಣ ಬನ್ನಿ. ಮದುವೆಯಾದ 7 ದಿನಕ್ಕೆ ಠಾಣೆ ಮೆಟ್ಟಿಲೇರಿದ ಸಂಸಾರ. ಹೆಂಡತಿ ಸೀರೆಯನ್ನು ಪ್ರೇಯಸಿಗೆ ಕೊಟ್ಟ ಗಂಡ ಅಂಬರೀಶ್. ಕಲಬುರಗಿಯ ಅಂಬರೀಶ್ ಮತ್ತು ಆನೇಕಲ್ನ ನಂದಿನಿ ಇಬ್ಬರು ಪ್ರೀತಿಸಿ 2 ಕುಟುಂಬಗಳ ಒಪ್ಪಿಗೆ ಪಡೆದು ಅದ್ದೂರಿಯಾಗಿ ಅಂತರ್ಜಾತಿ ವಿವಾಹವಾಗಿತ್ತು. ಆದರೆ ಹಸೆಮಣೆ ಏರಿದ ಕೆಲವೇ ದಿನಗಳಲ್ಲಿ ಸಂಸಾರದಲ್ಲಿ ಬಿರುಗಾಳಿ ಶುರುವಾಗಿದೆ. ಭಾವನ ಜೊತೆ ಮಾತನಾಡಿದ್ದನ್ನೇ ನೆಪ ಮಾಡಿಕೊಂಡ ಗಂಡ ಅಂಬರೀಶ್ ದಿನಾ ಕುಡಿದು ಬಂದು ಗಲಾಟೆ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಇತ್ತ ಪ್ರೀತಿಯಿಂದ ಬಂದ ನಂದಿನಿಗೆ ಗಂಡನ ಮನೆಯಲ್ಲಿ ನರಕ ದರ್ಶನ ಶುರುವಾಗಿತ್ತು. ಅಂತಿಮವಾಗಿ ಅತ್ತೆ ಮತ್ತು ಗಂಡ ಸೇರಿ ನಂದಿನಿಯನ್ನ ಮನೆಯಿಂದಲೇ ಹೊರಹಾಕಿದ್ರು. ನಂದಿನಿ ಮನೆಯವರು ಬೇರೆ ಜಾತಿಯವರಾಗಿದ್ರು ನಮ್ಮದೇ ಜಾತಿ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ ಅಂತ ಅಂಬರೀಶ್ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಆದ್ರೆ ಈ ಕೇಸಿಗೆ ನಂದಿನಿ ಕೊಟ್ಟಿರುವಂತಹ ಟ್ವಿಸ್ಟ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಅಂಬರೀಶ್ ಮದುವೆಗೆ ಮುನ್ನ ಮಾತ್ರವಲ್ಲ, ಮದುವೆಯಾದ ಮೇಲೂ ಕೂಡ ಲವರ್ ಜೊತೆಗೆ ಸುತ್ತಾಡುತ್ತಿದ್ದಂತೆ. ಪತ್ನಿ ನಂದಿನಿಯ ಎಂಗೇಜ್ಮೆಂಟ್ ಸೀರೆಯನ್ನೇ ತನ್ನ ಪ್ರಿಯತಮೆಗೆ ಈತ ಗಿಫ್ಟ್ ಆಗಿ ನೀಡಿದ್ದ ಅನ್ನೋದು ಈಗ ಬಯಲಾಗಿರುವಂತಹ ಸತ್ಯ. ಅದೇನಿದೆ ಕ್ಲಿಯರ್ ಮಾಡ್ಕೋ, ನಿನ್ ಗಂಡನ ಜೊತೆ ಮದುವೆ ಆಗಿದೆಯಲ್ಲ, ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ತರ ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಕೇಳಿದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಂಡು ಇಲ್ಲಿ ನನ್ನನ್ನ ಬೈದು ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಪತ್ನಿ ನಂದಿನಿಯ ಫೋಟೋ ಹಾಕಿ ಓಲ್ಡ್ ವರ್ಷನ್ ಅಂತಾನೂ, ಲವರ್ ಫೋಟೋ ಹಾಕಿ ನ್ಯೂ ವರ್ಷನ್ ಅಂತಾನೂ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ಅಮ್ಮ ಮತ್ತು ಮಗ ಸೇರಿ ನಂದಿನಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಪ್ರಿಯತಮೆಗೆ ಸೀರೆ ಗಿಫ್ಟ್ ಕೊಡುವಾಗ ಆ ಸೀರೆಯನ್ನ ಅತ್ತಿಯೇ ಐರನ್ ಮಾಡಿಕೊಟ್ಟಿದ್ರು ಅಂತ ನಂದಿನಿ ಆರೋಪ ಮಾಡುತ್ತಿದ್ದಾಳೆ. ಆದ್ರೆ ಈ ಆರೋಪವನ್ನು ಅಂಬರೀಶ್ ತಾಯಿ ನಿರಾಕರಿಸುತ್ತಿದ್ದಾರೆ. ನಾನು ಊರು ಹೋದ ದಿನ ಮಾರನೇ ದಿನ ನನ್ನ ಮಗನ ಕಿಡ್ನಾಪ್ ಮಾಡಿದ್ರು ಸರ್. ನಮ್ಮ ಮನೆಗೆ ಯಾರು ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಫ್ರೆಂಡು ಯಾರೋ ಒಬ್ರು ಅವ್ರ ಫ್ರೆಂಡ್ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಸರ್. ನನ್ನ ನಂಬರ್ ಎಲ್ಲರಿಗೂ ಗೊತ್ತು ಸರ್. ಅಮ್ಮ ಈ ತರ ಅಂಬರೀಷ್ಗೆ ಈ ತರ ಹೊಡೆದಿದ್ದಾರೆ, ಆಟೋದಲ್ಲಿ ತಕೊಂಡ್ಬಂದು ಹುಡುಗಿ ಕಡೆಯವರಂತೆ, ಏನ್ ವಿಷಯ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ ಅಂತ ಹುಡುಗ ಫೋನ್ ಮಾಡಿದೆ ಸರ್. ಹುಡುಗ ಫೋನ್ ಮಾಡಿದ ತಕ್ಷಣ ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನನ್ನ ಮಗನ ಫೋನ್ ಇಲ್ಲ ಸರ್, ಕಿತ್ಕೊಂಡಿದ್ದಾರೆ, ಫೋನ್ ಕಿತ್ಕೊಂಡಿದ್ದಾರೆ, ದುಡ್ಡು ಕಿತ್ಕೊಂಡಿದ್ದಾರೆ, ಅವನ ಹತ್ರ ಇರೋದೊಂದು ಚೈನ್ ಕಿತ್ಕೊಂಡಿದ್ದಾರೆ, ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿ ನನ್ನ ಮಗನ್ ಬರೀ ಕೈಲಿ ಕೂಡ್ಸವ್ರು. ನಾನು ಯಾರಿಗೆ ಫೋನ್ ಮಾಡ್ಲಿ ಸರ್ ಆ ಟೈಮಲ್ಲಿ? ಪತ್ನಿಯನ್ನ ಮನೆಯಿಂದ ಹೊರಹಾಕಿದ್ದು ಮತ್ತು ಅಂಬರೀಶ್ನ ಲವರ್ ಪ್ರಾಣ ತಿಳಿದು ನಂದಿನಿ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಸೀದಾ ಅಂಬರೀಶ್ ಮನೆಗೆ ಬಂದ ನಂದಿನಿ ಕಡೆಯವರು ಅಂಬರೀಶ್ನನ್ನ ಹಿಡಿದು ಚೆನ್ನಾಗಿ ಧರ್ಮದಿಟ್ಟು ನೀಡಿದ್ದಾರೆ. ಈ ಹಲ್ಲೆಯಲ್ಲಿ ಅಂಬರೀಶನ ಕಾಲು ಮುರಿದಿದ್ದು ಈಗ ಆತ ಆಸ್ಪತ್ರೆ ಪಾಲಾಗಿದ್ದಾನೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ತನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಅಂಬರೀಶ್ ಪೊಲೀಸರ ಮುಂದೆ ಅಂಗಲಾಸ್ತಾ ಇದ್ದಾನೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನವವಿವಾಹಿತರ ಈ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿತ್ತು. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ಒಂದು ಡಿಫರೆಂಟ್ ಲವ್ ಕಹಾನಿ ನಡೆದಿದೆ. 7 ದಿನಕ್ಕೆ ಮದುವೆಯಾದ 7 ದಿನಕ್ಕೆ ತನ್ನ ಹೆಂಡತಿಯ ಎಂಗೇಜ್ಮೆಂಟ್ ಸೀರೆಯನ್ನ ತನ್ನ ಮತ್ತೊಬ್ಬ ಲವ್ವರ್ಗೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಪತ್ನಿಗೆ, ಸ್ವತಃ ತನ್ನ ಪತ್ನಿಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಈ ಲವ್ ಕಹಾನಿಯ ಸ್ಟೋರಿ ಏನಿದೆ ನೋಡೋಣ ಬನ್ನಿ. ಮದುವೆಯಾದ 7 ದಿನಕ್ಕೆ ಠಾಣೆ ಮೆಟ್ಟಿಲೇರಿದ ಸಂಸಾರ. ಹೆಂಡತಿ ಸೀರೆಯನ್ನು ಪ್ರೇಯಸಿಗೆ ಕೊಟ್ಟ ಗಂಡ ಅಂಬರೀಶ್. ಕಲಬುರಗಿಯ ಅಂಬರೀಶ್ ಮತ್ತು ಆನೇಕಲ್ನ ನಂದಿನಿ ಇಬ್ಬರು ಪ್ರೀತಿಸಿ 2 ಕುಟುಂಬಗಳ ಒಪ್ಪಿಗೆ ಪಡೆದು ಅದ್ದೂರಿಯಾಗಿ ಅಂತರ್ಜಾತಿ ವಿವಾಹವಾಗಿತ್ತು. ಆದ್ರೆ ಹಸೆಮಣೆ ಏರಿದ ಕೆಲವೇ ದಿನಗಳಲ್ಲಿ ಸಂಸಾರದಲ್ಲಿ ಬಿರುಗಾಳಿ ಶುರುವಾಗಿದೆ. ಭಾವನ ಜೊತೆ ಮಾತನಾಡಿದ್ದನ್ನೇ ನೆಪ ಮಾಡಿಕೊಂಡ ಗಂಡ ಅಂಬರೀಶ್ ದಿನಾ ಕುಡಿದು ಬಂದು ಗಲಾಟೆ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಇತ್ತ ಪ್ರೀತಿಯಿಂದ ಬಂದ ನಂದಿನಿಗೆ ಗಂಡನ ಮನೆಯಲ್ಲಿ ನರಕ ದರ್ಶನ ಶುರುವಾಗಿತ್ತು. ಅಂತಿಮವಾಗಿ ಅತ್ತೆ ಮತ್ತು ಗಂಡ ಸೇರಿ ನಂದಿನಿಯನ್ನ ಮನೆಯಿಂದಲೇ ಹೊರಹಾಕಿದ್ರು. ನಂದಿನಿ ಮನೆಯವರು ಬೇರೆ ಜಾತಿಯವರಾಗಿದ್ರು ನಮ್ಮದೇ ಜಾತಿ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ ಅಂತ ಅಂಬರೀಶ್ ಗಂಭೀರ ಆರೋಪ ಮಾಡುತ್ತಿದ್ದಾರೆ.
ಆದ್ರೆ ಈ ಕೇಸ್ಗೆ ನಂದಿನಿ ಕೊಟ್ಟಿರುವಂತಹ ಟ್ವಿಸ್ಟ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಅಂಬರೀಶ್ ಮದುವೆಗೆ ಮುನ್ನ ಮಾತ್ರವಲ್ಲ, ಮದುವೆಯಾದ ಮೇಲೂ ಕೂಡ ಲವರ್ ಜೊತೆಗೆ ಸುತ್ತಾಡುತ್ತಿದ್ದಂತೆ. ಪತ್ನಿ ನಂದಿನಿಯ ಎಂಗೇಜ್ಮೆಂಟ್ ಸೀರೆಯನ್ನೇ ತನ್ನ ಪ್ರಿಯತಮೆಗೆ ಈತ ಗಿಫ್ಟ್ ಆಗಿ ನೀಡಿದ್ದ ಅನ್ನೋದು ಈಗ ಬಯಲಾಗಿರುವಂತಹ ಸತ್ಯ. ಅದೇನಿದೆಯೋ ಕ್ಲಿಯರ್ ಮಾಡ್ಕೋ, ನಿನ್ ಗಂಡನ ಜೊತೆ ಮದುವೆ ಆಗಿದೆಯಲ್ಲ ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ ಏನಕ್ಕೆ ಈ ತರ ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಕೇಳಿದ್ದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಂಡು ಇಲ್ಲಿ ನನ್ನನ್ನ ಬೈದು ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಪತ್ನಿ ನಂದಿನಿಯ ಫೋಟೋ ಹಾಕಿ ಓಲ್ಡ್ ವರ್ಷನ್ ಅಂತಾನು, ಲವರ್ ಫೋಟೋ ಹಾಕಿ ನ್ಯೂ ವರ್ಷನ್ ಅಂತಾನು ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ಅಮ್ಮ ಮತ್ತು ಮಗ ಸೇರಿ ನಂದಿನಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಪ್ರಿಯತಮೆಗೆ ಸೇರಿ ಗಿಫ್ಟ್ ಕೊಡುವಾಗ ಆ ಸೀರೆಯನ್ನ ಅತ್ತಿಯೇ ಐರನ್ ಮಾಡಿಕೊಟ್ಟಿದ್ರು ಅಂತ ನಂದಿನಿ ಆರೋಪ ಮಾಡ್ತಿದ್ದಾಳೆ. ಆದ್ರೆ ಈ ಆರೋಪವನ್ನು ಅಂಬರೀಷ್ ತಾಯಿ ನಿರಾಕರಿಸುತ್ತಿದ್ದಾರೆ. ನಾನು ಊರು ಹೋದ ದಿನ ಮಾರನೇ ದಿನ ನನ್ನ ಮಗನ ಕಿಡ್ನಾಪ್ ಮಾಡಿದ್ರು ಸರ್. ನಮ್ಮ ಮನೆಗೆ ಯಾರು ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಫ್ರೆಂಡು ಯಾರೋ ಒಬ್ರು ಅವ್ರ ಫ್ರೆಂಡ್ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಸರ್. ನನ್ನ ನಂಬರ್ ಎಲ್ಲರಿಗೂ ಗೊತ್ತು ಸರ್. ಅಮ್ಮ ಈ ತರ ಅಂಬರೀಷನ್ಗೆ ಈ ತರ ಹೊಡೆದಿದ್ದಾರೆ, ಆಟೋದಲ್ಲಿ ತಕೊಂಡ್ಬಂದು ಹುಡುಗಿ ಕಡೆಯರಂತೆ, ಏನ್ ವಿಷಯ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ ಅಂತ ಹುಡುಗ ಫೋನ್ ಮಾಡಿದೆ ಸರ್. ಹುಡುಗ ಫೋನ್ ಮಾಡಿದ ತಕ್ಷಣ ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನನ್ನ ಮಗನ ಫೋನ್ ಇಲ್ಲ ಸರ್, ಕಿತ್ಕೊಂಡಿದ್ದಾರೆ, ಫೋನ್ ಕಿತ್ಕೊಂಡಿದ್ದಾರೆ, ದುಡ್ಡು ಕಿತ್ಕೊಂಡಿದ್ದಾರೆ, ಅವನ ಹತ್ರ ಇರೋದೊಂದು ಚೈನ್ ಕಿತ್ಕೊಂಡಿದ್ದಾರೆ, ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿ ನನ್ನ ಮಗನ್ ಬರೀ ಕೈಲಿ ಕೂಡ್ಸವ್ರು. ನಾನು ಯಾರಿಗೆ ಫೋನ್ ಮಾಡ್ಲಿ ಸರ್ ಆ ಟೈಮಲ್ಲಿ? ಪತ್ನಿಯನ್ನ ಮನೆಯಿಂದ ಹೊರಹಾಕಿದ್ದು ಮತ್ತು ಅಂಬರೀಷ್ನ ಲವರ್ ಪ್ರಾಣ ತಿಳಿದು ನಂದಿನಿ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಸೀದಾ ಅಂಬರೀಷ್ ಮನೆಗೆ ಬಂದ ನಂದಿನಿ ಕಡೆಯವರು ಅಂಬರೀಷ್ನನ್ನ ಹಿಡಿದು ಚೆನ್ನಾಗಿ ಧರ್ಮದಿಟ್ಟು ನೀಡಿದ್ದಾರೆ. ಈ ಹಲ್ಲೆಯಲ್ಲಿ ಅಂಬರೀಷನ ಕಾಲು ಮುರಿದಿದ್ದು ಈಗ ಆತ ಆಸ್ಪತ್ರೆ ಪಾಲಾಗಿದ್ದಾನೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ತನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಅಂಬರೀಷ್ ಪೊಲೀಸರ ಮುಂದೆ ಅಂಗಲಾಸ್ತಾ ಇದ್ದಾನೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ತಿಯೇ ಐರನ್ ಮಾಡಿಕೊಟ್ಟಿದ್ರು ಅಂತ ನಂದಿನಿ ಆರೋಪ ಮಾಡ್ತಿದ್ದಾಳೆ. ಆದ್ರೆ ಈ ಆರೋಪವನ್ನು ಅಂಬರೀಷ್ ತಾಯಿ ನಿರಾಕರಿಸುತ್ತಿದ್ದಾರೆ. ನಾನು ಊರು ಹೋದ ದಿನ ಮಾರನೇ ದಿನ ನನ್ನ ಮಗನ ಕಿಡ್ನಾಪ್ ಮಾಡಿದ್ರು ಸರ್. ನಮ್ಮ ಮನೆಗೆ ಯಾರು ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಫ್ರೆಂಡು ಯಾರೋ ಒಬ್ರು ಅವ್ರ ಫ್ರೆಂಡ್ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಸರ್. ನನ್ನ ನಂಬರ್ ಎಲ್ಲರಿಗೂ ಗೊತ್ತು ಸರ್. ಅಮ್ಮ ಈ ತರ ಅಂಬರೀಷನ್ಗೆ ಈ ತರ ಹೊಡೆದಿದ್ದಾರೆ, ಆಟೋದಲ್ಲಿ ತಕೊಂಡ್ಬಂದು ಹುಡುಗಿ ಕಡೆಯರಂತೆ, ಏನ್ ವಿಷಯ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ ಅಂತ ಹುಡುಗ ಫೋನ್ ಮಾಡಿದೆ ಸರ್. ಹುಡುಗ ಫೋನ್ ಮಾಡಿದ ತಕ್ಷಣ ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನನ್ನ ಮಗನ ಫೋನ್ ಇಲ್ಲ ಸರ್, ಕಿತ್ಕೊಂಡಿದ್ದಾರೆ, ಫೋನ್ ಕಿತ್ಕೊಂಡಿದ್ದಾರೆ, ದುಡ್ಡು ಕಿತ್ಕೊಂಡಿದ್ದಾರೆ, ಅವನ ಹತ್ರ ಇರೋದೊಂದು ಚೈನ್ ಕಿತ್ಕೊಂಡಿದ್ದಾರೆ, ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿ ನನ್ನ ಮಗನ್ ಬರೀ ಕೈಲಿ ಕೂಡ್ಸವ್ರು. ನಾನು ಯಾರಿಗೆ ಫೋನ್ ಮಾಡ್ಲಿ ಸರ್ ಆ ಟೈಮಲ್ಲಿ? ಪತ್ನಿಯನ್ನ ಮನೆಯಿಂದ ಹೊರಹಾಕಿದ್ದು ಮತ್ತು ಅಂಬರೀಷ್ನ ಲವರ್ ಪ್ರಾಣ ತಿಳಿದು ನಂದಿನಿ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಸೀದಾ ಅಂಬರೀಷ್ ಮನೆಗೆ ಬಂದ ನಂದಿನಿ ಕಡೆಯವರು ಅಂಬರೀಷ್ನನ್ನ ಹಿಡಿದು ಚೆನ್ನಾಗಿ ಧರ್ಮದಿಟ್ಟು ನೀಡಿದ್ದಾರೆ. ಈ ಹಲ್ಲೆಯಲ್ಲಿ ಅಂಬರೀಷನ ಕಾಲು ಮುರಿದಿದ್ದು ಈಗ ಆತ ಆಸ್ಪತ್ರೆ ಪಾಲಾಗಿದ್ದಾನೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ತನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಅಂಬರೀಷ್ ಪೊಲೀಸರ ಮುಂದೆ ಅಂಗಲಾಸ್ತಾ ಇದ್ದಾನೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.